ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಅಂದರೆ ಕಾಮ್ಸ್ ಅಪ್ಲಿಕೇಶನ್ ಬಳಸಿ ಮೊಬೈಲ್‌ನಲ್ಲಿ ಹಾಜರಾತಿಯನ್ನು ಹೇಗೆ ಸುಲಭವಾಗಿ ಸಲ್ಲಿಸುವುದು ಎಂದು ಹಂತವಾಗಿ ನೋಡೋಣ. ಮೊದಲನೇದಾಗಿ ಇಲ್ಲಿ ನಿಮ್ಮ ಮೊಬೈಲ್‌ನಲ್ಲಿರುವಂತ ಕಾಮ್ಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡುವ ಮೂಲಕ ನಾವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕು. ನಂತರ ಹಾಜರಾತಿಯನ್ನು ಗುರುತಿಸಲು ನಾವು ಪರದೆ ಮೇಲಿರುವಂತ ಈ ಹಸಿರು ಬಣ್ಣದಲ್ಲಿ ಕಾಣುವಂತ ಚೆಕ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಕಾಣಿಸುವಂತ ಡ್ರಾಪ್ ಡೌನ್ ಲಿಸ್ಟ್ ಮೇಲೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಇದೆ. ಈ ಡ್ರಾಪ್ ಡೌನ್ ಲಿಸ್ಟ್ ಮೇಲೆ ಏನಂತಂದ್ರೆ ಕ್ಲಿಕ್ ಮಾಡಿ ಆ ಪಟ್ಟಿಯಿಂದ ನಿಮ್ಗೆ ನಿಮ್ಮ ನಿಗದಿತ ಶಿಫ್ಟ್ ಸಮಯವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಹಂತ. ಇನ್ನು ಈ ಒಂದು ಫೋಟೋ ಸೆರೆ ಹಿಡಿಯುವಂತ ಈ ಒಂದು ಹಂತದಲ್ಲಿ ಈ ನಿಮ್ಮ ಭಾವಚಿತ್ರವನ್ನು ಸೆರೆ ಹಿಡಿಯಬೇಕಾಗತ್ತೆ ಇಲ್ಲಿ. ಇಲ್ಲಿ ಪೂರ್ವ ವೀಕ್ಷಣೆಯಲ್ಲಿ ನೀವು ತೆಗೆದಂತ ಚಿತ್ರ, ದಿನಾಂಕ, ಸಮಯ, ಅಕ್ಷಾಂಶ ಮತ್ತು ರೇಖಾಂಶದ ಅಂದ್ರೆ ಲೊಕೇಶನ್ ವಿವರಗಳನ್ನು ನೋಡಬಹುದು. ಚಿತ್ರ ಸ್ಪಷ್ಟವಾಗಿತ್ತು ಅಂತಂದ್ರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಿಲ್ಲಿ. ಒಂದು ವೇಳೆ ಚಿತ್ರ ಸರಿಯಾಗಿಲ್ಲದಿದ್ದಲ್ಲಿ ನಾವೇನ್ ಮಾಡಬೇಕು, ರೀಟೇಕ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫೋಟೋವನ್ನು ತೆಗಿಬೇಕು. ಮುಂದಿನ ಹಂತದಲ್ಲಿ ನಾವು ಚೆಕ್ಔಟ್ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂತ ಈ ಒಂದು ಹಂತ. ಇಲ್ಲಿ ನಿಮ್ಮ ಕೆಲಸದ ಅವಧಿ ಮುಗಿದ ನಂತರ ಚೆಕ್ಔಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಚೆಕ್ಔಟ್ ಬಟನ್, ಇದ್ರ ಮೇಲೆ ಟ್ಯಾಪ್ ಮಾಡಿ ಮತ್ತು ಚೆಕ್ ಇನ್ ಹೇಗೆ ಮಾಡಿದೀವೋ ಅದೇ ರೀತಿಯಲ್ಲಿ ಮತ್ತೆ ನಿಮ್ಮ ಭಾವಚಿತ್ರವನ್ನು ಸೆರೆ ಹಿಡಿಬೇಕು. ವಿವರಗಳನ್ನು ಒಮ್ಮೆ ಪರಿಶೀಲಿಸಿ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ನಿಮ್ಮ ಚೆಕ್ಔಟ್ ಸಮಯವನ್ನು ಆ ಬಟನ್ ಮೇಲೆ ತೋರಿಸಲಾಗುತ್ತದೆ. ಇನ್ನು ನಾವು ರಿಪೋರ್ಟ್ ಅನ್ನು ನೋಡಬೇಕು ಅಂತಂದ್ರೆ, ನಿಮ್ಮ ಹಿಂದಿನ ಹಾಜರಾತಿ ವರದಿಗಳನ್ನು ನಾವು ನೋಡಬೇಕು ಅಂತಂದ್ರೆ ಈ ಕೆಳಗಿರುವಂತ ರಿಪೋರ್ಟ್ಸ್ ಅಂತ ಏನಿದೆಯಲ್ಲ ವರದಿ, ಈ ಐಕಾನ್ ಮೇಲೆ ಟ್ಯಾಪ್ ಮಾಡಬೇಕು. ಅಲ್ಲಿ ಡ್ರಾಪ್ ಡೌನ್ ಮೆನುವಿನಿಂದ ನಮಗೆ ಬೇಕಾದಂತ ತಿಂಗಳು, ವರ್ಷ ಅದನ್ನ ಆಯ್ಕೆ ಮಾಡ್ಕೊಂಡಿವಿ ಅಂತಂದ್ರೆ ಆ ಅವಧಿಯ ಸಂಪೂರ್ಣ ಹಾಜರಾತಿ ವರದಿಯನ್ನು ನೀವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಆಪ್ ಬಗ್ಗೆ ನಿಮ್ಗೆ ಯಾವುದೇ ಸಾಮಾನ್ಯ ಪ್ರಶ್ನೆಗಳಿದ್ರೆ ಎಫ್ಎಕ್ಯೂ ಈ ಪಕ್ಕದಲ್ಲಿರುವಂತ ಎಫ್ಎಕ್ಯೂ ವಿಭಾಗವನ್ನು ಟ್ಯಾಪ್ ಮಾಡಿ ಉತ್ತರವನ್ನು ಪಡೆಯಬಹುದು. ಇದಿಷ್ಟು ಫಾರ್ಮ್ಸ್ ಆಪ್ ಮೂಲಕ ಹಾಜರಾತಿ ಸಲ್ಲಿಸುವಂತ ಒಂದು ಸರಳ ವಿಧಾನ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.